ಶಿವರಾಮೇಗೌಡರದು ಈ ವಿಚಾರ ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಶಿವರಾಮೇಗೌಡರು ಯಾಕೆ ಫೋನ್ ಮಾಡಿಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಯಾಕೆ ರಿಸೀವ್ ಮಾಡ್ತಾರೆ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಶಿವರಾಮೇಗೌಡರು ನಮ್ಮ ಪಾರ್ಟಿಲೇನಿಲ್ಲ. ಶಿವರಾಮೇಗೌಡರು ನಮ್ಮ ತಾಲೂಕು ಒಂದು ನಿಮಿಷ ಒಂದೊಂದಾಗಿ ಹೇಳಿದ್ರೆ ಹೇಳ್ತೀನಿ, ನಾನು ತೊಂದರೆ ಇಲ್ಲ. ಶಿವರಾಮೇಗೌಡರನ್ನ ಯಾಕೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಾಗ ದೇವರಾಜೇಗೌಡರ ಜೊತೆಲಿ ಹಲೋ ಅಂದರು, ಮಾತಾಡಿದ್ರು, ಅದು ಸೂಕ್ತ ಅಲ್ಲ. ನಾನು ನಮ್ಮ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಅವ್ರು ಮಾತಾಡಿದ ತಕ್ಷಣ ಅದು ಒಪ್ಪೋನಲ್ಲ. ಆದರೆ ಏನಾಗುತ್ತೆ, ಸಂದರ್ಭಗಳು, ಒಬ್ಬ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿಗಳಾಗಿದ್ದವರು ಈ ತನಿಖೆ ನಡೀತಿದ್ದಾಗ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಹಂಚಲಿಕ್ಕೆ ಏನಾದ್ರು ನಾನು ಇದು ಕೊಡ್ತಾ ಇದ್ದಾರೆ, ಒಂದು ಸ್ವಲ್ಪ ಡೀಟೇಲ್ ತಗೊಳ್ಳಿ ಅಂತ ಅಂದಾಗ ಆ ಸರ್ಕಮ್ಟೆನ್ಸಲ್ಲಿ ಅವರು ತಗೊಂಡಿರ್ಬೋದೇನೋ. ಬಟ್ ಆದರೆ ನೀವು ಹೇಳ್ದಂಗೆ ಯಾರು ಶಿವರಾಮೇಗೌಡ ಆಗಲಿ ದೇವರಾಜೇಗೌಡ ಆಗಲಿ ನಮಗೆ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿ. ನನಗಂತೂ ವೈಯಕ್ತಿಕವಾಗಿ ಶಿವರಾಮೇಗೌಡರ ನನ್ನ ಡಿಫರೆನ್ಸಸ್ ನಿಮಗೆ ಗೊತ್ತಿದೆ. ನಾನು ಯಾವತ್ತೂ ಸಹ ಅವ್ರ ಜೊತೆಯಲ್ಲಿ ರಾಜಕಾರಣವನ್ನು ಮಾಡಿದವನಲ್ಲ. ಕಾಲದಿಂದ 94ರಿಂದ ನಾನು ವಿರುದ್ಧವಾಗಿ ಹೋರಾಟ ಮಾಡ್ಕೊಂಬಂದವನು. ಈಗ ನಾವು ಹೋರಾಟ ಅವ್ರ ಜೊತೆಯಲ್ಲಿ ಇಲ್ಲ ಅಷ್ಟೇ. ಯಾಕೆಂದರೆ ಅವರು ರಾಜಕೀಯವಾಗಿ ಒಂದು ಅಲ್ಲಿ ಜನತಾದಳಕ್ಕೆ ಬಂದರು, ಬಿ ಜೆ ಪಿಗೆ ಬಂದರು, ಈಗ ಬಿ ಜೆ ಪಿಲಿದ್ದಾರೆ. ನಾನು ಅದ್ರ ಬಗ್ಗೆ ರಾಜಕೀಯವಾಗಿ ನಮ್ಮ ಜಿದ್ದಾಜಿದ್ದಿ ನಡೀದೇ ಇರೋದ್ರಿಂದ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ಸೊ ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ನಾನು ಪ್ರಶ್ನೆ ಮಾಡಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ, ಸಂತ್ರಸ್ತರ ಸಂಬಂಧದ ವಿಚಾರದಲ್ಲಿ ಈ ನನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡೀಟೇಲ್ ಇದೆ. ಈ ಹಿನ್ನೆಲೆಯಲ್ಲಿ ಈ ಥರ ಆಗಿದೆ ಎಂದಾಗ ತನಿಖಾ ಸಂಸ್ಥೆನೂ ಸಹ ಅದನ್ನು ತಗೊಳ್ತಕ್ಕಂಥದ್ದು ಸಹಜ. ಅಥವಾ ನೀವು ಅದ್ರ ಬಗ್ಗೆ ತಗೊಂಡದ್ದು ನಾನು ಅಪರಾಧ ಅಂತ ಹೇಳಲ್ಲ. ಅದು ಮಿತಿಮೀರಿ ಹೋದಾಗ ಸೊ ಯಾವ ಹೇಳಿಕೆನೂ ಬೇಕಾದ್ರೂ ಹಾಕೋದು ಅಂತ ಅಲ್ಲ ಅರ್ಥ. ಈಗ ಅವರು 100 ಕೋಟಿಯನ್ನು ಇದು ನಡೆದಿದ್ದೀನಿ. ಮೊದಲೇನಂದ್ರು ನಾನು MLC ಮಾಡ್ತೀನಿ, ನನ್ನ ಅದೆಂಥದ್ದು ಇನ್ನೊಂದು ಕ್ಯಾಬಿನೆಟ್ ಸ್ಥಾನಮಾನ ಕೊಡ್ತೀನಿ ಅಂತ ಆಸೆ ತೋರಿಸಿ ಈಗ 100 ಕೋಟಿಗೆ ಹೋಗಿದ್ದಾರೆ. ದಿವಸ ಈ ಥರದ್ದು ಹೇಳಿದ್ರೆ ಅದಕ್ಕೇನು ಮಹತ್ವ ಇರುತ್ತೆ, ಅದನ್ನು ಯೋಚನೆ ಮಾಡಬೇಕಲ್ಲ. ಯಾರು ಹೇಳಿದ್ರು ಅದನ್ನ? ನೋಡಪ್ಪ, ಇದು ಬ್ರದರ್, ನಾನು ನನ್ನ ಬಗ್ಗೆ ಕ್ಲಾರಿಫೈ ಮಾಡ್ಬೋದು. ನಾನು ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಪಕ್ಷದ ಲೀಡರ್ಗಳ ಬಗ್ಗೆನೂ ಮಾಡೋಕ್ಕಾಗಲ್ಲ. ನನಗೆ ಹೌದು ಅದು ಎಷ್ಟರ ಮಟ್ಟಿಗೆ ನಾನು ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನೋ ಅಥವಾ ಶಾಸಕರನ್ನೋ ವಿಚಾರವನ್ನು ಡಿಪೆಂಡ್ ಮಾಡ್ಬೋದು. ಅದಕ್ಕಿಂತ ಮೀರಿದ್ದೆಲ್ಲನೂ ನಾವು ಮಾಡಲಿಕ್ಕಾಗಲ್ಲ. ನನಗೆ ಕುಮಾರಸ್ವಾಮಿ ಹೇಳಿದ್ದು ನೋಡಿದ್ದೀನಿ, ಬಾಲು ಅವ್ರು ಹೇಳಿದ್ದು ನೋಡಿದ್ದೀನಿ. ಇವೆಲ್ಲ ನಾನು ಯಾವುದು ಈ ಥರ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಯಾವತ್ತೂ ಮುಂದೂ ಆಗಿಲ್ಲ. ನೀವು ನಾನು ನೋಡಿದ್ದೀರಾ ರಾಜಪ್ಪ, ನಾನು ಅದು ತಯಾರೂ ಇಲ್ಲ. ಅವನು ಈ ಥರದ ಸಂತ್ರಸ್ತೆಯರ ಬಗ್ಗೆ ಅವ್ನು ಮಾತಾಡಿದ ಮೇಲೂ ಅವನ ರೇಪ್ ಕೇಸನ್ನ ತಗೊಳ್ದೇ ಇರೋಕ್ಕಾಗುತ್ತೇನಪ್ಪ? ನೋಡು ಗುರು, ಒಂದು ಪೆನ್ ಡ್ರೈವ್ ಅವ್ರ ಹತ್ರ ಇದೆ ಅಂತ ಒಪ್ಕೊಂಡಿದ್ದಾನೆ, ನನಗೆ ಪೆನ್ ಡ್ರೈವ್ ಬಂದಿದೆ ಅಂತ. ಅದ್ರ ಬಗ್ಗೆ ತನಿಖೆ ಆಗಲೇಬೇಕಾಗುತ್ತೆ. ಎರಡನೇದು, ಸೊ ಹಿಂದೆ ರೇವಣ್ಣವ್ರ ವಿಚಾರದಲ್ಲಿ ನಾನು ಅವ್ರನ್ನ ಬೀದಿಗೆ ಎಳಿತಕ್ಕಂಥದ್ದು, ಅವ್ರ ವಿರುದ್ಧ ನಾನು ಫೈಟ್ ಮಾಡ್ತಕ್ಕಂಥದ್ದು ಅಂತ ಭಾಳ ದಿವಸದಿಂದ ಸ್ಟೇಟ್ಮೆಂಟ್ ಮಾಡ್ಕೊಂಬಂದಿದ್ದಾರೆ. ಅದನ್ನು ಇದಕ್ಕೆ ಲಿಂಕೇ ಆಗುತ್ತೆ. ಮೂರನೇದು, ಒಬ್ಬ ಲೇಡಿ ಬಗ್ಗೆ ಅವ್ನು ಫೋನಲ್ಲಿ ಮಾತನಾಡ್ತಕ್ಕಂಥ ವಿಚಾರನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ನಿಮಗೂ ಮುಜುಗರ, ನನಗೂ ಮುಜುಗರ, ಬಿಟ್ಬಿಡಿ. ಅದು ದಯಮಾಡಿ ಕೇಳೋದು ಬೇಡ. ಅದು ಕೇಳೋದು ಚೆನ್ನಾಗಿರಲ್ಲ. ಅಷ್ಟು ಬಂದ ಮೇಲೂ SIT ಅವರು ಅವ್ನ ಕಂಟ್ರೋಲ್ ತಗೊಳ್ದಲ್ಲಿ ಇರೋಕ್ಕಾಗುತ್ತೆ. ನೋಡೋಣ, ಹೇಳಿದ್ದೀನಲ್ಲ ಅಡ್ವೊಕೇಟ್ಗೆ ಹೇಳಿದ್ದೀನಿ.
ಚೆಕ್ ಮಾಡಿ ಅಂತ ಹೇಳಿದ್ವಿ. ಅವ್ನ ಯಾರೋ ಈಗ ಇಲ್ಲಿ ಏನಾಗುತ್ತೆ, ಉಳಿಸಿ ಬೆಳೆಸಿ ಸುತ್ತಿ ಸಳಿಸಿ ಒಕ್ಕಲಿಗರನ್ನ ಈ ಸಮಾಜ ಇನ್ನೊಂದು ಹೆಸರು ಹೇಳಕ್ಕೆ ನಿಂತಿದಾರಲ್ಲ, ನೋಡ್ತಾ ಇದ್ದೀವಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ನಂತರ ಹೆಸರು ಹೇಳ್ಬೇಕಾದ್ರೆ ಕೃಷ್ಣ ಬೈರೇಗೌಡರು ಚಲುವರಾಯಸ್ವಾಮಿನೇ ಹೇಳ್ಬೇಕಲ್ಲ. ಈಗ ಹೌದು, ಈಗ ಜನತಾದಳದವ್ರಿಗೂ ಬೇಕಾಗಿರೋದು ಏನಾರು ಸಮಾಜ ತಗೋಬೇಕು ಅಂದರೆ ಅಥವಾ ಇಂಥದ್ದು ಡಿಸ್ಟರ್ಬ್ ಮಾಡಬೇಕು ಅಂದರೆ, ಡೈವರ್ಟ್ ಮಾಡಬೇಕು ಅಂದರೆ ಡಿ ಕೆ ಶಿವಕುಮಾರ್ ನಂತರ ಯಾರು ಹೇಳಬೇಕು? ಕೃಷ್ಣ ಬೈರೇಗೌಡನು ನನ್ನೇ ಹೇಳ್ಬೇಕಲ್ಲ, ಇನ್ನು ಯಾರನ್ನ ಹೇಳ್ತಾರೆ ಪಾಪ? ಏನಿಲ್ಲ, ನಮಗೆ ಇದು ಭಾಳ ಗೌರವದ ವಿಚಾರ ನೋಡಪ್ಪ. ತುಂಬ ಒಳ್ಳೆ, ಭಾಳ ಇಂಪಾರ್ಟೆಂಟ್. ನಮಗೆ ಮಳೆ ಹುಯ್ತಾ ಇದೆ, ಎಲ್ಲರ ಮಳೆ ಹೂದು ಒಳ್ಳೆ ಬೆಳೆ ಆಗಲಿ. ಕಳೆದ ವರ್ಷ ಜನ ಸಂದ ಇದ್ದಾರೆಂದ ನಾವು ಅದರ ಬಗ್ಗೆ ನಿನ್ನೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸುದೀರ್ಘವಾಗಿ ಮೀಟಿಂಗ್ ಮಾಡಿರ್ತಕ್ಕಂಥದ್ದು. ನಾನು ಬೆಳಗ್ಗೆ ಎದ್ದರೆ ಈಗ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ, ವಿಡಿಯೋ ಕಾನ್ಫರೆನ್ಸ್ ಮಾಡಿ, ಎಲ್ಲೆಲ್ಲಿ ರಸಗೊಬ್ಬರ ಇಲ್ಲ, ಎಲ್ಲಿ ಬೀಜದ ತೊಂದರೆ ಇದೆ, ಅಥವಾ ಎಲ್ಲಿ ಮಳೆ ಹೋದರೆ ಪೂರ್ವ ಮುಂಗಾರು ಬೆಳೆ ಹಾಕ್ಲಿಕ್ಕೆ ಸಾಧ್ಯ, ಈಗ ಮತ್ತೆ ಮೇ ಎಂಡು ಜೂನ್ನಲ್ಲಿ ಹೆಚ್ಚು ಮಳೆ ಬರುವಂತಿದೆ, ಅದಕ್ಕೆ ತಯಾರಾಗಿ ಅಂತ ನಾನು ಅಧಿಕಾರಿಗಳ ಜೊತೆ ಹೆಚ್ಚಿನ, ಈಗ ನಾವು ನೇರವಾಗಿ ಮೀಟಿಂಗ್ ಮಾಡಲಿಕ್ಕೆ ಫಿಸಿಕಲಿ ಹೆಚ್ಚು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆದಷ್ಟು ನಮ್ಮ ಸೆಕ್ರೆಟರಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇಡೀ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅಂತ 3 ದಿವಸದಿಂದ ನಾನು ಕಂಟಿನ್ಯೂಸ್ ಆಗಿ ಅದಿದ್ದೀನಿ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಇದು ನನಗೆ. ಫಸ್ಟ್ ಆಫ್ ಆಲ್ ನಿನ್ನೆ ಮೊನ್ನೆ ಏನಾರ ನೀವು ಕೇಳಿದರೆ ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ಇವತ್ತು ನನ್ನ ಬಗ್ಗೆನೇ ಅವನ ಹೆಸರು ಹೇಳಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಚಾರನ ನಾನು ಯಾವತ್ತು ಆಪ್ತಾರಕ ನಿಮ್ಮ ಸ್ನೇಹಿತರ ಜೊತೆಲಿ ಹೇಳಿದ್ದೆ, ಕೆಲವ್ರ ಜೊತೆ ನಾನು ವಿಧಾನಸೌಧ ಹತ್ರ ಬಂದಾಗ ಕುಮಾರಸ್ವಾಮಿ ಹೇಳಿಕೆಗೂ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದೆ. ಯಾಕೆ ಅಂದರೆ ಇದು ಯಾರಿಗೂ ಗೌರವ ತರುವಂಥ ವಿಚಾರ ಅಲ್ಲ. ಈ ವಿಚಾರನ ಆಮೇಲೆ ಕುಮಾರಸ್ವಾಮಿಯವರಾಗಲಿ ಬೇರೆ ಯಾರಾದರೂ ಲೀಡ್ರ್ ಆಗಲಿ ಯಾವ ವಿಚಾರವನ್ನು ಎಷ್ಟರ ಮಟ್ಟಿಗೆ ಅದನ್ನು ಬೆಳಕು ಚೆಲ್ಲಬೇಕು ಅದನ್ನು ಚೆಲ್ಲಬೇಕು. ಇಂಥದನ್ನು ನಾವು ಬೆಳಗ್ಗೆ ಎದ್ದು ಈ ಪೆನ್ಡ್ರೈವ್ ವಿಚಾರನ ನಾವು ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಯಾರಿಗೂ ಗೌರವ ತರುವಂಥ ವಿಚಾರ ಅಲ್ಲ. ಮತ್ತು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.